ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಎಂಬುದು ಎಷ್ಟೋ ಜನರಿಗೆ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಆದಂಗಾಗಿದೆ. ಯಾಕೆ ಇವತ್ತು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಜ್ವರ, ಮೈಕೈ ನೋವು, ತಲೆನೋವು ಇತ್ಯಾದಿ ವ್ಯಾಧಿಗಳಿಗೆ, ಇತ್ಯಾದಿ ಸಮಸ್ಯೆಗಳಿಗೆ, ದೈಹಿಕ ಪೇನ್ಫುಲ್ ಬಾಡಿ ಇದ್ದಂಥ ಸಂದರ್ಭದಲ್ಲಿ ಅಥವಾ ಹೆಚ್ಚಿನ ಜ್ವರ ಇದ್ದಾಗ ಒಂದು ಕಾಂಬಿನೇಷನ್ ಆಗಿ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಮಾತ್ರ ಡಾಕ್ಟ್ರು ಅಥವಾ ವೈದ್ಯರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಅದೇ ರೀತಿಯಾಗಿ ಹೊಲ ಮನೆ ಜಗಳ, ಮನೆತನದ ಜಗಳ, ಸಿವಿಲ್ ಡಿಸ್ಪ್ಯೂಟ್ಸು, ಉಸುಗಿನ ಒಂದು ತೊಂದರೆ ಆದಾಗ ಅಥವಾ ಮಣ್ಣಿನ ತೊಂದರೆ ಆದಾಗ ಅಥವಾ ಹೊಡಿಬಡಿ ಕಡಿಯತಕ್ಕಂಥ ಸಮಸ್ಯೆಗಳು ಬಂದಾಗ, ಇನ್ನಿತರ ಯಾವುದೇ ಸಮಸ್ಯೆಗಳು ಬಂದಾಗ, ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ, ನೂರಾರು ಹಬ್ಬಗಳ ಆಚರಣೆ ಸಂದರ್ಭದಲ್ಲಿ ಪ್ರತಿ ಒಂದು ಮುನ್ನುಡಿಗೂ ಪೊಲೀಸ್ ಅವಶ್ಯಕತೆ ಇದೆ. ಮನೆಯಲ್ಲಿ ಜಗಳ ಆದ್ರೂ ಪೊಲೀಸ್ ಬೇಕು, ಫ್ರೆಂಡ್ಸ್ ಅಲ್ಲಿ ಜಗಳ ಆದ್ರೂ ಪೊಲೀಸ್ ಬರ್ತಾರೆ, ಓಣಿಯಲ್ಲಿ ಜಗಳ ಆದ್ರೂ ಪೊಲೀಸ್ ಬೇಕು. ಎಲ್ಲದಕ್ಕೂ ನಾನು ಹೇಳಿದ್ದೆ ನಿಮಗೆ, ಒಂದು ಪ್ಯಾರಾಸಿಟಮಾಲ್ ಮಾತ್ರೆ ಎಷ್ಟೊಂದು ಸಮಸ್ಯೆಗಳಿಗೆ ಬರುತ್ತೋ ಅದೇ ತರನಾಗಿ ಪೊಲೀಸ್ ಅಂತಕ್ಕಂಥದ್ದು, ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು, ಕೆಲಸ ಸೇವೆ ಅಂತಕ್ಕಂಥದ್ದು ಇಷ್ಟೆಲ್ಲ ಸಮಸ್ಯೆಗಳಿಗೆ ರಾಮಬಾಣ ಇದ್ದಂತೆ. ಪಿ ಫಾರ್ ಪ್ಯಾರಾಸಿಟಮಾಲ್, ನಾಟ್ ಪಿ ಫಾರ್ ಪೊಲೀಸ್. ಇವತ್ತು ಪೊಲೀಸ್ ಇಲಾಖೆ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಲ್ಮೋಸ್ಟ್ ಇವತ್ತು ಎಲ್ಲರ ವಾಟ್ಸಪ್ ಚಾಟು, ಎಲ್ಲರ ವಾಟ್ಸಪ್ ಸ್ಟೇಟಸ್ಸು, ಫೇಸ್ಬುಕ್ ವಿಡಿಯೋ ರೀಲ್ಸು, ಸ್ಟೇಟಸ್ಗಳಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದ ಶ್ರೀರಾಮ್ ಎಲ್ ಅರಸಿದ್ದಿ ಅವರು ಒಂದು ವಿಡಿಯೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆನ್ಲೈನ್ ಕದಿಮರಿಂದ ಎಚ್ಚರ ಇರಿ, ಅಥವಾ ಫೇಕ್ ಪೊಲೀಸ್ ಆಫೀಸರ್ಸ್ ಅಂತ ನಿಮಗೆ ಕಾಲ್ ಮಾಡಿ OTP ಕೇಳ್ತಾರೆ, ಅಥವಾ ನಿಮಗೆ ಅರೆಸ್ಟ್ ವಾರೆಂಟ್ ಬಂದಿದೆ, ಈ ತರ ಲೋನ್ ಕಟ್ಟಿಲ್ಲ ಅಂತ ಧಮಕಿ ಹಾಕ್ತಾರೆ, ಹೆದರಿಸ್ತಾರೆ. ಸೊ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಮೊಬೈಲನ್ನು, ನಿಮ್ಮ ಆನ್ಲೈನ್ ಖಾತೆಗಳನ್ನು ಜಾಗರೂಕತೆಯಿಂದ ನಿರ್ವಹಿಸಿ. ಏನಾದರೂ ಸಮಸ್ಯೆಗಳು ಅಂತ ಬಂದರೆ 1930ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು ಹೆಚ್ಚುತ್ತಿದ್ದು, ಇನ್ಸ್ಟೆಂಟ್ ಲೋನ್ ಆ್ಯಪ್ ಮೂಲಕ ಸಾಲ ಕೊಡ್ತೇವೆ ಹಾಗೂ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಲಾಭ ಗಳಿಸಿಕೊಡುತ್ತೇವೆ ಎಂದು ನಂಬಿಸಿ ವಂಚನೆ ಮಾಡುತ್ತಿದ್ದಾರೆ. ಅಲ್ಲದೆ ನಾವು ಪೊಲೀಸ್ ಇಲಾಖೆಯ ಕರೆ ಮಾಡುತ್ತಿದ್ದೇವೆ, ನಿಮ್ಮ ಕೊರಿಯರ್ನಲ್ಲಿ ಡ್ರಗ್ಸ್ ಕಂಡುಬಂದಿದೆ ಎಂದು ಪೊಲೀಸ್ ವೇಷದಲ್ಲಿ ವಿಡಿಯೋ ಕರೆ ಮಾಡಿ ವಂಚನೆ ಮಾಡುತ್ತಿದ್ದಾರೆ. CBI ಆಗಲಿ, ಪೊಲೀಸರಾಗಲಿ ಹಾಗೂ ಕಸ್ಟಮ್ಸ್ ಅವರಾಗಲಿ ನಿಮ್ಮನ್ನು ವಿಡಿಯೋ ಕಾಲ್ ಮಾಡಿ ಅರೆಸ್ಟ್ ಮಾಡುವುದಿಲ್ಲ. ಇವೆಲ್ಲ ಸೈಬರ್ ಅಪರಾಧಿಗಳು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ವಂಚನೆ ಮಾಡಲು ಹೊಸ ಹೊಸ ರೂಪದಲ್ಲಿ ಹಾಗೂ ಹೊಸ ಹೊಸ ರೀತಿಯಲ್ಲಿ ನಿಮಗೆ ಮೋಸ ಮಾಡುತ್ತಿದ್ದಾರೆ. ಸೊ ಸೈಬರ್ ಅಪರಾಧಕ್ಕೆ ಒಳಗಾದರೆ ನಮ್ಮ ಸೈಬರ್ ಅಪರಾಧ ಸಹಾಯವಾಣಿ 1930 1930 ಸಂಖ್ಯೆಗೆ ಕರೆ ಮಾಡಿ ದೂರು ದಾಖಲಿಸಿ. ಧನ್ಯವಾದಗಳು. ಹೇಳಿದ್ರಲ್ಲ, ಈಗ ಒಂದು ವಿಚಾರ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಫೋನು, ನಿಮ್ಮ ಡಾಟಾ, ನಿಮ್ಮ ಹಣ ನಿಮ್ಮ ಕೈಯಾರೆ ನೀವೇ OTPಯನ್ನ ಅವರಿಗೆ ಕೊಟ್ಟು, ನಿಮ್ಮ ಕೈಯಾರೆ ನೀವೇ ಅಪ್ಲಿಕೇಶನ್ ಅಂದ್ರೆ ಬೇಡವಾದ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು, ನಿಮ್ಮ ಕೈಯಾರೆ ನಿಮ್ಮ ಸ್ಮಾರ್ಟ್ ಫೋನಲ್ಲೇ ನೀವೇ ಆಪರೇಟ್ ಮಾಡಿರ್ತಕ್ಕಂಥ ನಿಮ್ಮದೇ ಫೋನು, ನಿಮ್ಮದೇ ಲಾಗಿನ್ ಅಲ್ಲಿ ಆಗಿರ್ತಕ್ಕಂಥ ನಿಮ್ಮದೇ ಫೋನ್ ಪೇ, ನಿಮ್ಮದೇ ಬ್ಯಾಂಕ್ ಅಕೌಂಟು, ನಿಮ್ಮದೇ ಚಲನವಲನ, ಪ್ರತಿಯೊಂದು ನೀವೇ ಮಾಡಿಕೊಳ್ತಕ್ಕಂಥ ತಪ್ಪುಗಳಿಗೆ ಪೊಲೀಸರು ಎಚ್ಚರಿಕೆ ಕೊಡತಕ್ಕಂಥದ್ದಿದೆ ಅಲ್ಲ, ನಿಜಕ್ಕೂ ಇದು ಯಾವ ಅರ್ಥದಲ್ಲಿ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ ನನಗೆ. ನೀವೇ ದುಡ್ಡು ಕೊಟ್ಟು ಸ್ಮಾರ್ಟ್ ಫೋನ್ ತಗೋತೀರಾ, ಅದಕ್ಕೆ ನೀವೇ ಪಾಸ್ವರ್ಡ್ ಹಾಕೋತೀರಾ, ನೀವೇ Gmail ID ಕ್ರಿಯೇಟ್ ಮಾಡ್ಕೊಂತೀರಾ, ನೀವೇ ಫೇಸ್ಬುಕ್ ಕ್ರಿಯೇಟ್ ಮಾಡ್ಕೊಂತೀರಾ, ಇನ್ಸ್ಟಾ, ಸೋಷಿಯಲ್ ಮೀಡಿಯಾದ ಆಲ್ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಮಾಡ್ಕೊಂತೀರಿ, ಯೂಟ್ಯೂಬ್ ಹಾಕೋತೀರಿ, ಫೋನ್ ಪೇ ಹಾಕೋತೀರಿ, ಗೂಗಲ್ ಪೇ ಹಾಕೋತೀರಿ, ಈ ಎಲ್ಲ ಅಪ್ಲಿಕೇಶನ್ಸ್ ಹಾಕೊಂತೀರಿ. ಒಂದು ಸರಿ ಆದ್ರೂ ನೀವು ಕಣ್ಣಾಡಿಸಿ ನೋಡ್ತಾ ಇದ್ದೀರಾ? ನೀವು ಇನ್ಸ್ಟಾಲ್ ಮಾಡ್ಕೊಂಡ ಮೇಲೆ
ಅಪ್ಲಿಕೇಶನ್ಸ್ ಕೆಲವೊಂದು ಪರ್ಮಿಷನ್ಸ್ ಕೇಳ್ತಾ ಇರುತ್ತೆ. ಆ ಪರ್ಮಿಷನ್ಸ್ ಅನ್ನ ಅಬ್ಸರ್ವ್ ಮಾಡ್ತಾ ಇದ್ರ ಡನ್ ಇನ್ಸ್ಟಾಲ್, ಓಕೆ ಡನ್, ಓಕೆ ಓಪನ್, ಯಾಕೆ ಅಲೋ 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 ಅನ್ಕೊಂತ ಹೋಗ್ಬಿಡ್ತೀರಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಎಷ್ಟೋ ಸರಿ ಕೆಲವೊಂದು ಫೋನ್ಗಳನ್ನ ನನ್ನ ಆಕ್ಚುಲಿ ಆಕ್ಸೆಸ್ ಫೋನ್ ಇದ್ರೆ ತೋರಿಸಿದ್ದೆ, ಎಷ್ಟೋ ಸರಿ ಸ್ಮಾರ್ಟ್ ಫೋನ್ ಯೂಸ್ ಮಾಡಿದ್ಮೇಲೆ ನೀವು ಆಲ್ ಕ್ಲೋಸ್ ಮಾಡೋದು ಮರೆತು ಬಿಡ್ತೀರಿ. ಆಲ್ ಕ್ಲೋಸ್ ಮಾಡೋದು ಮರೆತ್ರೆ ಬ್ಯಾಕ್ಗ್ರೌಂಡ್ ಡಾಟಾ ತಿಂತಾ ಇರುತ್ತೆ ಅಂಡ್ ಬ್ಯಾಕ್ಗ್ರೌಂಡ್ ಬ್ಯಾಟ್ರಿ ಸುಡ್ತಾ ಇರುತ್ತೆ ಅಂಡ್ ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ಸ್ ರನ್ನಿಂಗ್ ಇರ್ತವೆ. ಆ ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ಸ್ ರನ್ನಿಂಗ್ ಇದ್ದಂತ ಸಂದರ್ಭದಲ್ಲಿ ಹ್ಯಾಕರ್ಸ್ಗೆ ಬಹಳ ಈಸಿಯಾಗಿ ನಿಮ್ ಡಾಟಾ ಸಿಗ್ತಕ್ಕಂಥ ಚಾನ್ಸಸ್ ಬಹಳ ಇದೆ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಇನ್ನೊಂದೇನಂತಂದ್ರೆ, ನೀವು ಫೋನ್ ಪೇ ಯೂಸ್ ಮಾಡ್ತಾ ಇರ್ತೀರಿ, ನಿಮ್ದೇ ಕಾರ್ಡ್ ಅನ್ನ ಎಂಟ್ರಿ ಮಾಡಿರ್ತೀರಿ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಕಿರ್ತೀರಿ, ನಿಮ್ಮದೇ ಪಾಸ್ವರ್ಡ್ ನಿಮ್ಗೆ ಗೊತ್ತಿರುತ್ತೆ. ಸೊ ನಿಮ್ಮ ಫೋನ್ ಮುಖಾಂತರ ಆ್ಯಡ್ ಆಗಿರ್ತೀರಿ ಫೋನ್ ಪೇದಲ್ಲಿ. ದುಡ್ಡು ಹಾಕಿದ ತಕ್ಷಣ ಎಷ್ಟು ಡಿಡಕ್ಷನ್ ಆಯಿತು ಅಂತ ಒಂದು ಮೆಸೇಜ್ ಬರುತ್ತೆ ನಿಮಗೆ, ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ. ಅಲ್ಲಿಂದ ನೀವು ನನ್ನ ಅಕೌಂಟಲ್ಲಿ ಇಷ್ಟಿದೆ, ಇಷ್ಟು ಉಳಿತು ಅಂತ ಪ್ರತಿಯೊಂದ್ಸರಿ ಚೆಕ್ ಮಾಡ್ತಾ ಇದ್ದೀರಾ ಸ್ಟೆಪ್ ಬೈ ಸ್ಟೆಪ್. ಅಥವಾ ಚೆಕ್ ಮಾಡ್ತಾ ಇದ್ರೆ ಓಕೆ, ನೀವು ಜಾಣರು, ಒಂದು ಸ್ಟೆಪ್. ಎರಡನೇ ಸ್ಟೆಪ್ ಏನಂತಂದ್ರೆ, ಬ್ಯಾಂಕ್ ಅವ್ರು ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ, ಆ ಆಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ, ಅದು ಡೇ ವೈಸ್ ಟ್ರಾನ್ಸಾಕ್ಷನ್ಸ್ ತೋರಿಸ್ತಾ ಇರುತ್ತೆ. ಅಲ್ಲಿ ಬ್ಯಾಂಕ್ ಆಪ್ ಅಲ್ಲಿ ಲಾಗಿನ್ ಆದ್ರೆ, ಇವತ್ತು ನೀವು ಇಷ್ಟು ದುಡ್ಡು ಹಾಕಿದ್ರಿ, ಇಷ್ಟು ಬಂದಿದೆ, ಇಷ್ಟು ಫೋನ್ ಪೇ ಇಂದ ಹಾಕಿದ್ರಿ, ಇಷ್ಟು ನಿಮಗೆ ಕ್ರೆಡಿಟ್ ಆಗಿದೆ, ಇಷ್ಟು ಡೆಬಿಟ್ ಆಗಿದೆ ಅಂತ ತೋರಿಸ್ತಾ ಇರುತ್ತೆ. ಓಕೆ, ಅದು ಫಾಲೋ ಮಾಡೋದು ಬೇಡ, ಬಹಳ ಕಷ್ಟದ ಸಮಯ. ಯಾಕಂದ್ರೆ ಈಗ ಅಲ್ಲ ಸಮಯನೇ ಇರಲ್ಲ ಎಷ್ಟೋ ಜನರಿಗೆ. ಈಗ ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ಎಲ್ಲಾ ಕಾರಣಗಳಿಗೆ ಮೂಲ ಸಮಸ್ಯೆ ನೀವೇ. ನಿಮ್ದೇ ಫೋನಲ್ಲಿ ನಿಮ್ದೇ ದುಡ್ಡು ಕಳ್ಕೊಂಡು ನೀವೇ ಪೊಲೀಸರ ಹತ್ರ ಹೋಗೋದಂತಂದ್ರೆ ಇದು ಯಾವ ರೀತಿಯ ಅರ್ಥ ಕೊಡುತ್ತೆ? ಇದು ಯೋಚನೆ ಮಾಡಿ ಒಂದ್ಸರಿ. ನೀವು ನಿಮ್ಮ ಡಾಟಾ, ನಿಮ್ಮ ಫೋನು, ನಿಮ್ಮ ಹಣ ನೀವು ಸುರಕ್ಷತೆಯಿಂದ ಇಟ್ಟುಕೊಳ್ಳದೆ ಇದ್ರೆ ಪೊಲೀಸರು ಏನ್ ಮಾಡ್ಬೇಕು ಇದಕ್ಕೆ? ಸೊ ಅದು ಅವ್ರು ಎಲ್ಲಾ ತರದ ಕೆಲಸಗಳಿಗೂ ಇನ್ವಾಲ್ವ್ ಆಗೋದ್ರ ಜೊತೆಗೆ ನೀವು ಕಳ್ಕೊಂಡಿರ್ತಕ್ಕಂಥ ಹಣವನ್ನ ಮತ್ತೆ ಪ್ರಯತ್ನ ಮಾಡಿ, ಅದ್ಯಾವುದೋ ರಾಜ್ಯದಲ್ಲಿ ಕೂತ್ಕೊಂಡು ಅವ್ರು ಹ್ಯಾಕ್ ಮಾಡ್ತಾ ಇರ್ತಾರೆ, ಅಲ್ಲಿಂದ ನೀವೇನೋ ಕೇಳಿದ ತಕ್ಷಣ OTP ಕೊಟ್ಬಿಡ್ತೀರಿ, ಅಥವಾ ನೀವೇನೋ ಒಂದು ಗೇಮ್ ಆಡ್ತಿರ್ತೀರಿ, ಅಥವಾ ನೀವೇನೋ ಒಂದು ನೋಡ್ತಾ ಇರೋ ಸಂದರ್ಭದಲ್ಲಿ ಆನ್ಲೈನ್ ಅಲ್ಲಿ ಒಂದೇನೋ ಟಕ್ ಅಂತ ಒಂದು ಲಿಂಕ್ ಓಪನ್ ಆಗುತ್ತೆ, ಬೆರಳತ್ತೂರಿ ನಿಮ್ ಮಾತು ಕೇಳಲ್ಲ, ಪಟ್ 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 ಅಂತ ಆಪರೇಟ್ ಮಾಡ್ಬಿಡ್ತೀರಿ. ಅದ್ರ ಲಿಂಕ್ ಅಲ್ಲಿ ಹೆಂಗೋ ಹೋಗಿ OTP ಇಂದ ಶೇರ್ ಆಗಿ ಅಥವಾ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅವ್ರಿಗೆ ಶೇರ್ ಆಗಿ ನೀವು ದುಡ್ಡು ಕಳ್ಕೊಂಡ್ಬಿಡ್ತೀರಿ. ನೀವು ಕಳ್ಕೊಂಡಿರೋ ದುಡ್ಡಿಗೆ ಪೊಲೀಸರು ಅವ್ರು ಗ್ಯಾರಂಟಿ ಕೊಟ್ಟಿರ್ತಾರ, ಆದ್ರೂ ಅವ್ರು ಮಾಡ್ತಾರಲ್ಲ. 1930 ಅಂತ ಆನ್ಲೈನ್ ಸರ್ವಿಸ್ ನಂಬರ್ನ ತಂದಿದ್ದಾರೆ ಅವ್ರು, ಫ್ರೀ ಸರ್ವಿಸ್. ಈ 1930 ಕಾಲ್ ಮಾಡಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ, ನಂತರ ಮತ್ತೆ ಸೈಬರ್ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ದೂರು ಕೊಟ್ಟ ನಂತರ ಅವರು ಸಾಕಷ್ಟು ಕೆಲಸಗಳನ್ನು ಇರ್ತವೆ, ಸಾಮಾಜಿಕ ಮುಖ ಕೆಲಸಗಳನ್ನು ಮಾಡೋದ್ರ ಜೊತೆಗೆ L&O ಲಾ ಅಂಡ್ ಆರ್ಡರ್ ಫಾಲೋ ಮಾಡೋದ್ರ ರೂಲ್ಸ್ ನ ಫಾಲೋ ಮಾಡೋದ್ರ ಜೊತೆಗೆ ನಿಮ್ಮ ಹಣವನ್ನ ಸುರಕ್ಷಿತವಾಗಿ ನಿಮ್ಮ ಅಕೌಂಟ್ಗೆ ಅವರು ಪ್ರಯತ್ನ ಮಾಡಿ ಹ್ಯಾಕರ್ಸ್ ನ ಪತ್ತೆ ಹಚ್ಚಿ ಆ ಹಣ ನಿಮ್ಗೆ ರಿಟರ್ನ್ ಕೊಡ್ತಾರಲ್ಲ. ಇದರಲ್ಲಿ ಸೈಬರ್ ಪೊಲೀಸರ ಪ್ರಮುಖ ಪಾತ್ರ ನಾನು ಹೇಳ್ತಾ ಇದ್ದೀನಿ ಇವತ್ತು. ಯಾಕೆ ಅಂತಂದ್ರೆ ಸಾಮಾನ್ಯ ಅಲ್ಲ. ಉದಾಹರಣೆ, ನಮ್ಮ ಕೊಪ್ಪಳ ಸೈಬರ್ ಪೊಲೀಸ್ ಸ್ಟೇಷನ್ ಅಲ್ಲಿ, ಸೆನ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತೀವಿ, ಕಳೆದ 6 ಪ್ರಕರಣಗಳು FIR ಆಗಿದೆ. ಆ 5ರಲ್ಲಿ 6 ಲಕ್ಷ ರೂಪಾಯಿಯನ್ನ ಯಾರು ಫೋನ್ ಮುಖಾಂತರನ, ಅಕೌಂಟ್ ಮುಖಾಂತರನ ಕಳ್ಕೊಂಡಿದಾರಲ್ಲ ಅವರಿಗೆ ತಂದು ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದುವರೆಗೂ ಸೈಬರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಿಸಲು ಯಾರ್ಯಾರು ಹೋಗಿದ್ದಾರೆ ಅವರೆಲ್ಲ ಮೂಲ ಶಿಕ್ಷಣಸ್ಥರು, ಎಜುಕೇಟರ್ಸ್, ಒಳ್ಳೆ ಶಿಕ್ಷಣಸ್ಥರು. ಇವತ್ತು ನನ್ನ ಹಣ ಹೋಗ್ಬಿಟ್ಟಿದೆ ಸರ್, ನನ್ನ ಫೋನ್ ನಿಂದ ದುಡ್ಡು ಹೋಗ್ಬಿಟ್ಟಿದೆ, ನನ್ನ ಫೇಸ್ಬುಕ್ ಹ್ಯಾಕ್ ಆಗಿದೆ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಅಮೌಂಟ್ ಗೊತ್ತಿಲ್ಲ, ಫ್ರೀಸ್ ಆಗಿ ಬೇರೆ ಒಂದು ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ, ದಯವಿಟ್ಟು ಸಹಾಯ ಮಾಡಿ ಅಂತ ಸ್ಟೇಷನ್ ಮೆಟ್ಲು ಹತ್ತಕ್ಕಂಥವ್ರು ಶಿಕ್ಷಣಸ್ಥರು, ಓದಿರುವವರು, ಅದರಲ್ಲೂ ಸರಿಯಾಗಿ ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿದಿರುವವರು. ಇದೇ ಹಿಂಗಾಗ್ಬಿಟ್ರೆ ಇನ್ನು ಓದದೇ ಇರೋರ ಗತಿ ಹೇಗೆ? ಓದದೇ ಇರುವವರು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಹೋದ್ರೆ ಹೆಂಗೆ? ಸೊ ಅವ್ರು ಎಷ್ಟು ಕಳ್ಕೋಬಹುದು? ಸೊ ಅದಕ್ಕೆ ನನ್ನ ಹಿಂದ್ಗಡೆ ಏನ್ ಪ್ಲೇ ಆಗ್ತಾ ಇದೆ, 1930 ಈ ಸಂಖ್ಯೆಯ ಮುಖ್ಯ ಅವಶ್ಯಕತೆ ಹೇಳ್ತೀನಿ ನಿಮ್ಗೆ, ನೆನ್ಪಿಟ್ಕೊಳ್ಳಿ. ಓಕೆ, ತಪ್ಪುಗಳು ಆಗ್ತಾನೆ ಇರ್ತವೆ. ಸ್ಮಾರ್ಟ್ ಫೋನ್ ಅಂದ ತಕ್ಷಣ 100 ಅಪ್ಲಿಕೇಶನ್ಸ್ ಇರುತ್ತೆ, ರನ್ನಿಂಗ್ ಅಪ್ಲಿಕೇಶನ್ಸ್ ಇರ್ತವೆ, ಇನ್ಸ್ಟಾಲ್ಡ್ ಆಪ್ಸ್ ಇರ್ತವು, ಯಾವುದು ಎಲ್ಲಿ
ಯಾರಿಂದ ಹೆಂಗ್ ಹೋಗುತ್ತೋ, ಎಲ್ಲಿ ಡಾಟಾ ಬೇರೆಯವ್ರ ಕಳ್ತನ ಆಗುತ್ತೋ ಗೊತ್ತಿರಲ್ಲ ನಿಮ್ಗೆ. ಓಕೆ, ಒಂದು 1930 ಅಂತಕ್ಕಂಥ ಏನು ಸಂಖ್ಯೆ ಇದೆ, 4 ಸಂಖ್ಯೆಗಳು, ನಿಮ್ಮ ಫೋನ್ ಪೇ ಇಂದ, ನಿಮ್ಮ ಆಪ್ ಇಂದ, ನಿಮ್ಮ ಫೋನ್ ಇಂದ ಅಥವಾ ಬೇರೆ ಯಾವುದೋ ಅನ್ನೋನ್ ನಂಬರ್ ಇಂದ ಕಾಲ್ ಬಂದಾಗ, ಕರೆ ಬಂದಾಗ ನಿಮಗೆ ಹೆದರಿಸಿದ್ರೆ, ಬೆದರಿಸಿದ್ರೆ ಅಥವಾ ನಿಮ್ಗೆ OTP ಕೊಟ್ಟು ತಕ್ಷಣ ನೀವು ಆ OTP ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಇಂದ ಅವ್ರ ಅಕೌಂಟ್ಗೆ ಅಮೌಂಟ್ ಜಮಾ ಆಗುವಂತ ಸಂದರ್ಭ ಏನಿರುತ್ತೆ, ಅಂದ್ರೆ ಕೃತ್ಯ ನಡೆದಿರುತ್ತೆ, ಆಗ ತಾನೇ ನಿಮಗೆ ಅವರು ಹರಾಸ್ ಮಾಡಿರ್ತಾರೆ ಅಥವಾ ಅವರಿಂದ ನಿಮಗೆ ಸಮಸ್ಯೆ ಇದೆ ಅಂತಕ್ಕಂಥದ್ದು ಗೊತ್ತಾದ ನಂತರ ಇದರ ಮಧ್ಯೆ ಇರುತ್ತಲ್ಲ, ಇದಕ್ಕೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಗೋಲ್ಡನ್ ಅವರ್. ಈ ಟೈಮಲ್ಲಿ ನೀವು 1930ಗೆ ಕರೆ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಅವ್ರು ಎಲ್ಲಿದ್ರು ಸಿಕ್ಕೇ ಸಿಗ್ತಾರೆ. ಒಂದು. ಎರಡನೇದೇನಂತಂದ್ರೆ, ನಿಮ್ಮ ಅಕೌಂಟ್ ಇಂದ ಅವ್ರ ಅಕೌಂಟ್ಗೆ ಏನಾದ್ರು ಹಣ ವರ್ಗಾವಣೆ ಆಗಿದ್ದಿದ್ರೆ ಇಮಿಡಿಯೇಟ್ ಆಗಿ ಅವರು ವಿತ್ಡ್ರಾ ಮಾಡಕ್ ಆಗಲ್ಲ, ಅಥವಾ ಬೇರೆ ಸಂಖ್ಯೆಗೆ, ಬೇರೆ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಕ್ಕಾಗಲ್ಲ. ಸೊ ಏನಾಗುತ್ತೆ, ಆ ಗೋಲ್ಡನ್ ಅವರ್ ಅಲ್ಲಿ 1930 ಕರೆ ಮಾಡಿದ್ದೆ ಆದ್ರೆ ಆ ಅಮೌಂಟ್ ಏನ್ ಟ್ರಾನ್ಸ್ಫರ್ ಆಗುತ್ತೆ ನಿಮ್ಮ ಅಕೌಂಟ್ ಇಂದ ಅವ್ರಿಗೆ ಏನ್ ಟ್ರಾನ್ಸ್ಫರ್ ಆಗಿರುತ್ತೆ, ಅಲ್ಲಿ ಶೇಖರಣೆ ಆಗಿರುತ್ತೆ, ಅಲ್ಲಿ ಲಾಕ್ ಆಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಪೊಲೀಸರು ನೀಟಾಗಿ ಅವ್ರು ಟ್ರೇಸ್ ಔಟ್ ಮಾಡಿ ಆ ಅಕೌಂಟ್ನ ಫ್ರೀಸ್ ಮಾಡಿ ಅಲ್ಲಿಂದ ಅಮೌಂಟ್ನ ತರಿಸ್ಕೊಂಡು ಸೊ ನಿಮಗೆ ಸುರಕ್ಷಿತವಾಗಿ ಮರು ಕೊಡ್ತಾರೆ. ಯಾಕೆ ಹೇಳಿದಂದ್ರೆ 1930 ಎಷ್ಟೊಂದು ಎಫೆಕ್ಟಿವ್ ಸೇವೆಗಳಿದೆ ಅಂತಂದ್ರೆ, ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿರ್ತಕ್ಕಂಥವ್ರ ಪೈಕಿ 1930 ನಂಬರ್ ಏನ್ ಸ್ಟಾರ್ಟ್ ಆಗಿತ್ತು, ಪ್ರತಿಯೊಬ್ಬರು 1930 ಫಾಲೋ ಅಪ್ ಮಾಡಿ ಆನ್ಲೈನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ, ನಮ್ಮ ಸುತ್ತಮುತ್ತಲು ಕಳ್ಳರಿರ್ತಾರೆ. ಆಗೆಲ್ಲ ನಾವು ಮನೆ ಕಳ್ಳರು ನೋಡ್ತಾ ಇದ್ದೆ, ಅಲ್ಲಿ ಈಗೂ ಮನೆ ಕಳ್ತನ ಮಾಡೋರು ಇದ್ದಾರೆ, ಹ್ಯಾಬ್ಚುವಲ್ ಅಫೆಂಡರ್ಸ್ ಅಂತಾನೆ ಹೇಳ್ತೀವಿ, ದಿನ ಹೋಗಿ ಕಳ್ತನ ಮಾಡೋರು ಇದ್ದಾರೆ. ಆದ್ರೆ ಸ್ಮಾರ್ಟ್ ಫೋನ್ ಇಂದಾನೇ ನೀಟಾಗಿ ಕಳ್ತನ ಮಾಡಬಹುದು. ಅನಾವಶ್ಯಕವಾಗಿ ನಿಮ್ಮ ಸ್ಮಾರ್ಟ್ ಫೋನ್ ಅನ್ನ ಅಪರಿಚಿತರ ಕೈಯಲ್ಲಿ ಕೊಡಬೇಡಿ, ಪ್ಲಸ್ ಪರಿಚಿತರಲ್ಲಿಯೂ ಕೊಡಕ್ ಹೋಗ್ಬೇಡಿ, ಆದಷ್ಟು ಕೊಡಬೇಡಿ. ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದು ಸಡನ್ ಆಗಿ ಯಾವುದೋ ವಿಡಿಯೋ ಕಾಲ್ ಬರುತ್ತೆ, ಗೂಗಲ್ ವಿಡಿಯೋ ಅಂತ ಬರ್ಬೋದು, ಅಥವಾ ನಾರ್ಮಲ್ ಕಾಲ್ ವಿಡಿಯೋ ಅಂತ ಬರುತ್ತೆ, ಡೋ ವಿಡಿಯೋ ಕಾಲ್ ಅಂತ ಬರುತ್ತೆ. ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕು, ನೀವು ದುಡುಕ್ಬಾರ್ದು. ಸ್ಮಾರ್ಟ್ ಫೋನ್ ಇದೆ, ಪಟ್ಟಂತ ಕಾಲ್ ಬಂದ ತಕ್ಷಣ ರಿಸೀವ್ ಮಾಡಬೇಡಿ, ಒಂದು ಕ್ಷಣ ಯೋಚನೆ ಮಾಡಿ. ಯಾಕೆ ಹೇಳ್ತಾ ಇದ್ದೀನಂದ್ರೆ, ನಾವು ಹಗಲು ಕಂಡ ಬಾವಿಗೆ ഇരുಳು ಬೀಳ್ತಾ ಇದ್ದೇವೆ. ಅದಕ್ಕೋಸ್ಕರ ಸ್ಮಾರ್ಟ್ ಫೋನ್ ಬಳಕೆದಾರರು ದಯವಿಟ್ಟು ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ಯಾವುದೇ ಕರೆ ಬಂದ್ರೂ ಸಹ ಸೇವ್ಡ್ ಕಾಂಟ್ಯಾಕ್ಟ್ಸ್ ಅಂತ ಇರುತ್ತೆ. ನೀವು ಯಾರನ್ನ ಸೇವ್ ಮಾಡ್ಕೊಂಡಿರ್ತೀರಿ, ಯಾರ ಹೆಸರುಗಳನ್ನ, ಅವುಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡಿ ರಿಸೀವ್ ಮಾಡಿ ಮಾತಾಡಿ. ಹೊರತುಪಡಿಸಿ ಅನ್ನೋನ್ ಕಾಂಟ್ಯಾಕ್ಟ್ಸ್ ನಂಬರ್ಗಳ ಕರೆ ಬಂದ್ರೆ ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸಿ ನಂಬರ್ನ ನೋಡಿ ರಿಸೀವ್ ಮಾಡಿ. ಒಂದು. ಎರಡನೇದ್ದು, ನಿನ್ನೆ ಮನೆ ನಡೆದಿರೋ ಘಟನೆ ಇದು. ಬೆಂಗಳೂರು ಮೂಲದ ಒಬ್ಬ ಮಹಿಳೆ ಆನ್ಲೈನ್ ಶಾಪಿಂಗ್ ಮಾಡ್ತಾರೆ. ಆನ್ಲೈನ್ ಶಾಪಿಂಗ್ ಮಾಡಿದ ನಂತರ, ಇಲ್ಲ ಇದು ನಮಗೆ ಈ ಪ್ರಾಡಕ್ಟ್ ಇಷ್ಟ ಆಗಿಲ್ಲ, ರಿಟರ್ನ್ ಆಗ್ತೀವಿ ಅಂತ ಹೇಳ್ತಾರೆ. ಅನದರ್ ಬೇರೆ ಟ್ರ್ಯಾಕ್ ಅಲ್ಲಿ ಮಾಡಿರ್ತಕ್ಕಂಥ ಶಾಪಿಂಗ್, ಅದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರೋದು. ಆ ಕಂಪ್ನಿಯವರು ಅವ್ರಿಗೊಂದು ಮೆಸೇಜ್ ಮಾಡ್ತಾರೆ, ನಿಮ್ಮ ಅಮೌಂಟ್ ರಿಫಂಡ್ ಮಾಡ್ಬೇಕು ನಾವು. ಸೊ ಈ ಟ್ರ್ಯಾಕ್ ಏನ್ ಕಳ್ಸಿದ್ವಿ, ಅಪ್ಲಿಕೇಶನ್ ಫಾರ್ಮ್ ಆನ್ಲೈನ್ ಅಲ್ಲಿ, ಇದನ್ನ ಫುಲ್ಫಿಲ್ ಮಾಡಿ ಕಳಿಸಿ. ನೇಮು, ಅಡ್ರೆಸ್ಸು, ವಾರ್ಡ್ ನಂಬರು ಎಲ್ಲ ಇರುತ್ತೆ. ಲಾಸ್ಟ್ ಅಕೌಂಟ್ ನಂಬರು ಅದು ಲಾಸ್ಟಿಗೆ ಕೊಟ್ಟಿರ್ತಾರೆ. IFSC ಕೋಡು, ಅದು ಇದು ಎಕ್ಸೆಟ್ರಾ ಎಕ್ಸೆಟ್ರಾ, ಅವೆಲ್ಲವನ್ನ ಆ ಮಹಿಳೆ ಫುಲ್ಫಿಲ್ ಮಾಡಿ ಕಳಿಸ್ಬಿಟ್ಟು ಸೆಕೆಂಡ್ ನೋಡ್ತಾ ಆಕೆ ಅಕೌಂಟಲ್ಲಿ ಇರ್ತಕ್ಕಂಥ ಅಮೌಂಟ್ ಹೋಗ್ಬಿಡುತ್ತೆ. ನಂತರ ಪೊಲೀಸ್ಗೆ ಕರೆ ಮಾಡಿದ್ರೆ ಪ್ರಯೋಜನ ಇಲ್ಲ, ಯಾಕಂದ್ರೆ ಆಕೆ ಗೊತ್ತಿದ್ದಿಲ್ಲ, 1930 ಕಾಲ್ ಮಾಡೋದು ಗೊತ್ತಿದ್ದಿಲ್ಲ. ಇವತ್ತು ಯಾಕೆ SP ಸಾಹೇಬರು 1930 ಬಗ್ಗೆ ಹೇಳ್ತಾ ಇದಾರೆ ಅಂತಂದ್ರೆ, ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಈ ತರದ ಘಟನೆಗಳಾದಂತ ಸಂದರ್ಭದಲ್ಲಿ 1930 ಕರೆ ಮಾಡಿದ್ದೆ ಆದ್ರೆ ನಿಮ್ಮ ಹಣ ಸಿಗುವ ಚಾನ್ಸಸ್ ಇದೆ, ಅಥವಾ ನಿಮ್ಗೆ ಆಗ್ತಕ್ಕಂಥ ಅನ್ಯಾಯವನ್ನ ಕಡಿಮೆ ಮಾಡುವಲ್ಲಿ ಅಥವಾ ತಡೆ ಹಿಡುವಲ್ಲಿ ಯಶಸ್ಸಾಗ್ಬೋದು ನೀವು. ಅದಕ್ಕೆ 1930 ಅಥವಾ 112 ಕೂಡ ಸಾಕಷ್ಟು ಇವತ್ತಿನ ಈಗಿನ ದಿನಮಾನಗಳಲ್ಲಿ 112 ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇದೆ. 112 ಟಕ್ಕಂತ ಕಾಲ್ ಮಾಡಿದ್ರೆ ಸ್ಕಾರ್ಪಿಯೋ ತಗೊಂಡು ಸರ್ರ ಅಂತ ಬರ್ತಾರೆ. ಸೊ ಯಾರು ಬರ್ತಾರೆ ಈಗಿನ ಕಾಲದಲ್ಲೆಲ್ಲ? ಪಟ್ ಅಂತ ಅಣ್ಣ ತಮ್ಮಳೆ ಬರಲ್ಲ, ತಂದೆ ತಾಯಿಗಳೇ ಬರಲ್ಲ, ಇನ್ನು ಎಲ್ಲೋ ಇರ್ತೀವಿ, ಸಡನ್ ಆಗಿ ಬರೋಕ್ಕಾಗತ್ತ? ಮತ್ತೆ ಪೊಲೀಸರು ಯಾಕಪ್ಪ ಬರ್ಬೇಕು? ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದಾರಲ್ವಾ. ಅದಕ್ಕೆ ಹೇಳಿದ ಪ್ಯಾರಾಸಿಟಮಾಲ್ ಗುಳಿಗೆ, ಈ ಜ್ವರ, ಮೈಕೈ ನೋವು, ತಲೆನೋವು, ಎಲ್ಲದಕ್ಕೂ ಪ್ಯಾರಾಸಿಟಮಾಲ್ ಗುಳಿಗೆ ಹೇಗಬೇಕು, ಅದೇ ತರನಾಗಿ
ಸಮಾಜದಲ್ಲಿಯ ಎಲ್ಲ ಕೃತ್ಯಗಳಿಗೂ, ಎಲ್ಲ ಸಮಸ್ಯೆಗಳಿಗೂ, ಎಲ್ಲ ಒಂದು ಜಗಳಗಳಿಗೆ ಪೊಲೀಸ್ ಬೇಕು. ಸೊ ಅದಕ್ಕೆ 1930 ಅಥವಾ 112 ಬಹಳ ಅವಶ್ಯಕವಾಗಿದೆ. ಹಾಗೆ ವಿಡಿಯೋ ಚಾಟು, ವಿಡಿಯೋ ಕರೆಗಳಲ್ಲಿ ನಿಮ್ಮ ಗೋಚರಿಸುವಿಕೆಯ ಬಗ್ಗೆ ಗಮನವಿರಲಿ. ಅನ್ನೋನ್ ಕಾಲ್ಗಳಿಂದ ವಿಡಿಯೋ ಕಾಲ್ ಬಂದ್ರೆ ಮುಂದ್ಗಡೆ ಇರತಕ್ಕಂಥ ಕ್ಯಾಮ್ರಾ ಒಂದ್ ಕಡೆ ಬೆರಳು ಮುಚ್ಚ್ರಿ, ಕಾಲ್ ರಿಸೀವ್ ಮಾಡ್ರಿ. ಫ್ರಂಟ್ ಕ್ಯಾಮ್ರಾನ ನಿಮ್ಮ ಬೆರಳಿಂದ ಮುಚ್ಚಿ ಕಾಲ್ ರಿಸೀವ್ ಮಾಡಿ. ಗೊತ್ತಿರುವ ವ್ಯಕ್ತಿ ಆದ್ರೆ ಮಾತನಾಡಿ. ಅದರ್ಸ್ ಬೇರೆ ಅಶ್ಲೀಲ ವಿಡಿಯೋಗಳನ್ನು ತೋರಿಸ್ತಾ ಇದ್ರೆ ಅದನ್ನ ಇಮಿಡಿಯೇಟ್ ಆಗಿ ಆಫ್ ಮಾಡಿ. ಒಂದು ಸೊ ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಗೆ ನಾ ಹೇಳಿದೆ, ಹಗಲು ಕಂಡ ಬಾವಿಗೆ ಎರಳು ಬೀಳುವುದಂದ್ರೆ ಇದೆ. ನಮ್ಮ ಸ್ಮಾರ್ಟ್ಫೋನ್ ಎಷ್ಟು ಡೇಂಜರ್ ಆಗಿದೆ ಅಂತಂದ್ರೆ ಭಯ ಹುಟ್ಟಿಸುತ್ತೆ. ಕೆಲವೊಂದು ಸತ್ಯತೆಗಳನ್ನು ಹೇಳಿಬಿಟ್ರೆ, ಫೋನ್ ಪೇ, ಗೂಗಲ್ ಪೇ ಸಾಧ್ಯವಾದಷ್ಟು ನಿಮಗೆ ನಾಲೆಜ್ ಇದ್ರೆ ಉಪಯೋಗಿಸಿ. ಇಲ್ಲದಿದ್ರೆ ನೀವು ಕ್ಯಾಶ್ ಅಂಡ್ ಕ್ಯಾರಿ ವ್ಯವಹಾರ ಮಾಡಿ. ಸಾಧ್ಯವಾದಷ್ಟು ಕೈಯಲ್ಲಿ ಕ್ಯಾಶ್ ಇಟ್ಕೊಂಡೆ ಕೆಲಸ ಮಾಡಿ. ಹಾಗೆ ಗೊತ್ತಿರುವ ಕಡೆ ಮಾತ್ರ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕೊಡಿ. ಗೊತ್ತಿರುವ ಸೈಟ್ಗಳಲ್ಲಿ ಮಾತ್ರ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳಿದಾಗ ಅಥವಾ ನಿಮ್ಮ ಆಧಾರ್ನ ತಿದ್ದುಪಡಿ ಮಾಡೋಂಥ ಸಂದರ್ಭದಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಗಳನ್ನ ಬಿಟ್ಟು ಬರಬೇಡಿ. ನಿಮ್ಮ ಚೆಕ್ ಅನ್ನ ಇಲ್ಲಿ ಮರೆಯಬೇಡಿ. ಫೈನಲ್ ಆಗಿ ಒಂದು ಹೇಳ್ತೀನಿ, ನಿಮ್ಮ ಸ್ಮಾರ್ಟ್ಫೋನ್ ನಿಮ್ಮ ಹತ್ರ ಇದ್ದಷ್ಟು ನೀವು ಸೇಫು. ಇನ್ನೊಂದೇನಂತಂದ್ರೆ, ನೀವು ಯಾವ್ದಾದ್ರು ಒಂದು ಫೈನಾನ್ಸ್ಗಳಲ್ಲಿ, ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದಿದ್ರೆ ಅಲ್ಲಿ EMI ಕಟ್ತಾ ಇದ್ರೆ ಅಥವಾ 1-2-3 ತಿಂಗಳ ಬಿಟ್ಟಿದ್ರೆ ಪದೇ ಪದೇ ಕಾಲ್ಗಳು ಬರ್ತಾ ಇರುತ್ತೆ. ಅವು ನಿಮ್ಮ ಫೈನಾನ್ಸ್, ನಿಮ್ಮ ಬ್ಯಾಂಕಿನ ಮೂಲ ವ್ಯಕ್ತಿಯ ಕಾಲ್ಗಳ ಅನ್ನೋದನ್ನ ಪರಿಶೀಲಿಸಿ. ಅನವಶ್ಯಕವಾಗಿ ಅವರು ಕೇಳಿದ ತಕ್ಷಣ OTP ಕೊಡಬೇಡಿ. ಅಥವಾ OTP ಅನ್ನು ಕೊಡುವ ಸಮಯ ಬಂದ್ರೆ ಪರಿಶೀಲಿಸಿ OTP ನೀಡಿ. ಈ ಫ್ಲಿಪ್ಕಾರ್ಟ್, ಅಮೆಜಾನ್, ಈ ಮೀಶೋ ಇನ್ನಿತರ ಕೆಲವು ಅಪ್ಲಿಕೇಶನ್ಸ್ಗಳ ಇನ್ಸ್ಟಾಲ್ ಮಾಡ್ಕೊಂಡಿರೋ, ಆರ್ಡರ್ ಮಾಡಿರ್ತೀರಿ ಕೆಲವೊಂದು ಏನೋ ಒಂದು ಐಟಮ್ಸ್ಗಳನ್ನ. ಆ ಡೆಲಿವರಿ ಬಾಯ್ಸ್ಗಳು ಮನೆವರೆಗೂ ಬಂದು ಆ ಮೆಟೀರಿಯಲ್ನ ಕೊಟ್ಟ ಮೇಲೆ OTP ಕೇಳ್ತಾರೆ. ಬಂದಿರೋ OTP ಎಲ್ಲಿಂದ ಬಂದಿದೆ, ಕೇಳಿರೋ ಇದೇ ವ್ಯಕ್ತಿನ ಅಂತ ಖಚಿತಪಡಿಸ್ಕೊಂಡು OTP ಕೊಡಿ. ಎಷ್ಟೋ ಸರಿ ಸ್ಕ್ಯಾಮ್ ಆಗಿ ಫ್ರಾಡ್ ಆಗಿದೆ, ದುಡ್ಡು ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಜಾಸ್ತಿ ಹೇಳೋಕ್ಕೆ ಆಕ್ಚುಲಿ ನೀವೆಲ್ಲ ಜಾಣರಿದ್ದೀರಿ. ಸೊ ನಾ ಹೇಳಿರ್ತಕ್ಕಂಥದ್ದು ಅಂಶ ಇನ್ನು ಕಡಿಮೆ ಇದೆ ಅಂದುಕೊಳ್ಳುತ್ತೇನೆ ನಾನು. ಈ ಸ್ಮಾರ್ಟ್ಫೋನ್ಗಳ ಬಳಕೆಯಿಂದನೇ ಸಾಕಷ್ಟು ಸಮಸ್ಯೆಗಳು ಹೆಚ್ಚಾಗಿವೆ. ಇವುಗಳನ್ನೆಲ್ಲ ತಡೆದು ಸೈಬರ್ ಕ್ರೈಮ್ಗಳನ್ನ ಅಥವಾ ಸೈಬರ್ ಕ್ರೈಮ್ ನಡೆಸ್ತಕ್ಕಂಥ ಈ ಹ್ಯಾಕರ್ಸ್ಗಳನ್ನ, ಈ ಫೇಕ್ ಕಾಲರ್ಸ್ನ, ಈ ಫ್ರಾಡಸ್ಟ್ಗಳನ್ನ ನಾವು ಮಟ್ಟ ಹಾಕ್ಬೇಕು ಅಂತಂದ್ರೆ ಪೊಲೀಸರು ಏನೇನು ಕೊಡ್ತಾ ಇದ್ದಾರೆ ಗೈಡೆನ್ಸ್, ಸಲಹೆಗಳನ್ನ ಅವನ್ನ ನಾವು ಪಾಲಿಸ್ಬೇಕಾಗುತ್ತೆ. ಪ್ರಿಯ ನಾಗರಿಕರೇ, ಡಿಜಿಟಲ್ ಅರೆಸ್ಟ್ ಎಂಬ ಆನ್ಲೈನ್ ವಂಚನೆಯ ಪ್ರಕರಣಗಳು ಇತ್ತೀಚೆಗೆ ನಿಮ್ಮ ಗಮನಕ್ಕೆ ಬಂದಿರಬಹುದು. ಹಾಗಾದರೆ ಡಿಜಿಟಲ್ ಅರೆಸ್ಟ್ ಎಂದರೇನು, ಅದು ನಿಜವೇ ಮತ್ತು ಆನ್ಲೈನ್ ವಂಚಕರು ಇದನ್ನ ಬಳಸಿಕೊಂಡು ಜನರ ಹಣವನ್ನ ಹೇಗೆ ದೋಚುತ್ತಾರೆ ಎಂಬುದರ ಬಗ್ಗೆ ತಿಳಿದುಕೊಂಡು ಜಾಗರೂಕರಾಗೋಣ. ನಿಮ್ಮ ಮೊಬೈಲ್ಗೆ IVR ಸಂಸ್ಥೆಯಿಂದ ಅಪರಿಚಿತ ವ್ಯಕ್ತಿ ಕರೆ ಮಾಡಿ ಕೊರಿಯರ್ ಕಂಪನಿ ಅಥವಾ ಕಸ್ಟಮ್ ಇಲಾಖೆಯವರು ಇಲ್ಲವೇ ಪೊಲೀಸ್ ಅಧಿಕಾರಿಗಳೆಂದು ಬಿಂಬಿಸಿ ನಿಮ್ಮನ್ನ ನಂಬಿಸಲು ಪ್ರಯತ್ನಿಸುತ್ತಾರೆ. ಜೊತೆಗೆ ನಿಮ್ಮ ಹೆಸರಿನಲ್ಲಿ ಪಾರ್ಸಲ್ ಅಥವಾ ಕೊರಿಯರ್ ಬಂದಿದೆ, ಅದರಲ್ಲಿ ಮಾದಕ ದ್ರವ್ಯಗಳು ಅಥವಾ ನಕಲಿ ಪಾಸ್ಪೋರ್ಟ್ಗಳು ಸೇರಿದಂತೆ ಕಾನೂನು ಬಾಹಿರ ವಸ್ತುಗಳು ಇವೆ ಅಂತ ನಿಮ್ಮನ್ನ ಬೆದರಿಸುತ್ತಾರೆ. ಮುಂದುವರೆದು ಈಗಾಗಲೇ ಕದ್ದಿರುವ ನಿಮ್ಮ ವೈಯಕ್ತಿಕ ಮಾಹಿತಿಗಳಾದ ಆಧಾರ್, ಪ್ಯಾನ್ ಮತ್ತು ಬ್ಯಾಂಕ್ ಖಾತೆಯ ವಿವರಗಳನ್ನ ಹಂಚಿಕೊಂಡು ನೀವು ಬಲವಾಗಿ ನಂಬುವಂತೆ ಮಾಡುತ್ತಾರೆ ಮತ್ತು ನಿಮ್ಮ ಮೇಲಿನ ಆರೋಪಕ್ಕೆ ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ ಅಂತ ಹೆದರಿಸುತ್ತಾರೆ. ನಿಮ್ಮ ಮೇಲಿನ ಪ್ರಕರಣವನ್ನ ಕೈಬಿಡಲು ನಿಮ್ಮ ಖಾತೆಯಿಂದ ತಕ್ಷಣ ಹಣವನ್ನ ತಮ್ಮ ಖಾತೆಗೆ ವರ್ಗಾಯಿಸುವಂತೆ ಬೇಡಿಕೆ ಇಡುತ್ತಾರೆ. ಇಂತಹ ಸಂದರ್ಭದಲ್ಲಿ ಹೆದರದೆ ಧೈರ್ಯದಿಂದ ಬೇಕಿದ್ದರೆ ನಾವೇ ಪೊಲೀಸ್ ಠಾಣೆಗೆ ಬರುತ್ತೇವೆ ಅಂತ ತಿಳಿಸಿ. ಯಾವುದೇ ಕಾರಣಕ್ಕೂ ಹಣವನ್ನ ವರ್ಗಾಯಿಸಬೇಡಿ ಜೋಕೆ. ಏಕೆಂದರೆ ಡಿಜಿಟಲ್ ಅರೆಸ್ಟ್ ಎಂಬ ಪ್ರಕ್ರಿಯೆ ನಮ್ಮ ಕಾನೂನಿನಲ್ಲಿ ಇಲ್ಲವೇ ಇಲ್ಲ. ಆದುದರಿಂದ ಇಂತಹ ಅನುಮಾನಾಸ್ಪದ ನಂಬರ್ಗಳನ್ನ ಬ್ಲಾಕ್ ಮಾಡಿ ಮತ್ತು ಕೂಡಲೇ 1930ಗೆ ಅಥವಾ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಲ್ಲಿಸಿ. ಸದಾ ನಿಮ್ಮ ಸೇವೆಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್.